ರೀಮಾ ಮತ್ತು ಅಜಯ್ಗೆ ಹೊಸದಾಗಿ ಮದುವೆಯಾಗಿತ್ತು. ಮದುವೆಯ ನಂತರ ರೀಮಾ ಕೆಲವು ದಿನಗಳವರೆಗೆ ಗಂಡನ ಮನೆಯಲ್ಲಿ ಇದ್ದಳು. ಇಂದು 4 ತಿಂಗಳ ನಂತರ ಗಂಡನೊಂದಿಗೆ ಮತ್ತೊಂದು ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸಿಸಲು ಬಂದಿದ್ದಳು. ತನ್ನ ಗೃಹಸ್ಥಾಶ್ರಮವನ್ನು ತನ್ನಿಚ್ಛೆಯಂತೆ ಅಲಂಕರಿಸಬೇಕೆಂದು ಅವಳ ಮನಸ್ಸಿನಲ್ಲಿ ದೊಡ್ಡ ಉತ್ಸಾಹವಿತ್ತು. ಗಂಡನ ಮನೆಯಲ್ಲಿ ಎಲ್ಲವನ್ನೂ ಅತ್ತೆ ಸರಿಪಡಿಸಿದ್ದರು ಮತ್ತು ಅವಳು ಏನನ್ನೂ ಬದಲಾಯಿಸಲಿಲ್ಲ. ಅತ್ತೆಯ ಪ್ರಕಾರ ಕೆಲಸ ಮಾಡುತ್ತಿದ್ದಳು. ಅವಳು ಊರಿನಲ್ಲಿದ್ದಾಗ ಸೀರೆ ಮಾತ್ರ ಉಡುತ್ತಿದ್ದಳು. ಆದರೆ ನಗರಕ್ಕೆ ಬಂದ ನಂತರ ಸುತ್ತಮುತ್ತಲಿನ ಹೆಣ್ಣುಮಕ್ಕಳು ಮತ್ತು ಹೆಂಗಸರು ಶರ್ಟ್ ಮತ್ತು ಲೋವರ್ನಲ್ಲಿ ಓಡಾಡುತ್ತಿರುವುದನ್ನು ನೋಡಿದಾಗ ತಾನು ಸಲ್ವಾರ್ ಸೂಟ್ ಧರಿಸಬೇಕು ಎಂದು ಅವಳಿಗೆ ಅನ್ನಿಸಿತು. ಆದ್ದರಿಂದ ಮರುದಿನ ಬೆಳಿಗ್ಗೆ ಸ್ನಾನ ಮಾಡಿ ಗುಲಾಬಿ ಬಣ್ಣದ ಸಲ್ವಾರ್ ಸೂಟ್ ತೆಗೆದಳು. ಸ್ನಾನ ಮಾಡಿ ತಯಾರಾದ ನಂತರ ಅವಳ ಮುಖ ಗುಲಾಬಿ ಹೂವಿನಂತೆ ಅರಳಿತು. ತುಟಿಗಳಿಗೆ ತಿಳಿ ಗುಲಾಬಿ ಬಣ್ಣದ ಲಿಪ್ಸ್ಟಿಕ್ ಹಚ್ಚಿದಳು. ಕಿವಿಗೆ ದೊಡ್ಡ ಬಿಳಿ ಮುತ್ತಿನ ಜುಮುಕಿಗಳನ್ನು ಹಾಕಿಕೊಂಡಳು. ಹಣೆಯಲ್ಲಿ ಕುಂಕುಮವನ್ನು ತುಂಬಿದ ನಂತರ ಕಣ್ಣಿಗೆ ತೆಳುವಾದ ಕಾಡಿಗೆ ರೇಖೆಯನ್ನು ಹಚ್ಚಿದಳು. ಸಣ್ಣ ಗುಲಾಬಿ ಬಣ್ಣದ ಬಿಂದಿ ಇಟ್ಟುಕೊಂಡ ನಂತರ ಅವಳ ಸೌಂದರ್ಯ ಮತ್ತಷ್ಟು ಹೆಚ್ಚಾಯಿತು. ಕನ್ನಡಿಯ ಮುಂದೆ ತನ್ನನ್ನು ತಾನೇ ನೋಡಿಕೊಂಡು ನಾಚಿಕೊಂಡಳು. ತಕ್ಷಣವೇ ಅಡುಗೆ ಮನೆಗೆ ಹೋಗಿ ಗುನುಗುತ್ತಾ ಉಪಹಾರ ತಯಾರಿಸಲು ಪ್ರಾರಂಭಿಸಿದಳು. ಅವಳು ಬೆಂಡೆಕಾಯಿ ಕತ್ತರಿಸುತ್ತಿದ್ದಳು. ಅಷ್ಟರಲ್ಲಿ ಅಜಯ್ ಕೋಪದಿಂದ ಕುದಿಯುತ್ತಾ ಹಿಂಬದಿಯಿಂದ ಬಂದು, ಇದೇನು? ನಿನ್ನ ದುಪಟ್ಟ ಹಾಲ್ನಲ್ಲಿ ಸೋಫಾದ ಮೇಲಿದೆ ಮತ್ತು ನೀನು ಇಲ್ಲಿ ಬೆಂಡೆಕಾಯಿ ಕತ್ತರಿಸುತ್ತಿದ್ದೀಯಾ ಎಂದನು. ಗಂಡನ ಈ ವರ್ತನೆಯಿಂದ ಅವಳು ಆಶ್ಚರ್ಯಚಕಿತಳಾಗಿ, ಆದರೆ ಏನಾಯಿತು? ಮನೆಯಲ್ಲಿ ನಾವಿಬ್ಬರೇ ತಾನೇ ಇರುವುದು. ನಿನಗೆ ನನ್ನೆದುರು ದುಪಟ್ಟ ಹಾಕಿಕೊಳ್ಳುವ ಅಗತ್ಯವಿದೆ ಎಂದು ಕೇಳಿದಳು. ಅವನು ಕೋಪದಿಂದ, ಆ ಅಡುಗೆಮನೆಯ ಕಿಟಕಿ ನಿನಗೆ ಕಾಣಿಸುತ್ತಿಲ್ಲವೇ? ಎದುರಿನ ಫ್ಲ್ಯಾಟ್ನಿಂದ ಯಾರಾದರೂ ನಿನ್ನನ್ನು ಹೀಗೆ ನೋಡುತ್ತಾರೆ ಎಂದು ಗದರಿದನು. ಇದನ್ನು ಕೇಳಿ ಅವಳು ಬೆಚ್ಚಿಬಿದ್ದು, ಇದು ನಗರ. ಇಲ್ಲಿ ಹೆಂಗಸರು ಟೀ ಶರ್ಟ್ ಕೂಡ ಎಂದು ಹೇಳುತ್ತಿದ್ದಳು. ಆಗ ಅಜಯ್ ಅವಳ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿ, ಹಾಗಾದರೆ ನೀನು ಈಗ ಟೀ ಶರ್ಟ್ ಧರಿಸಲು ಬಯಸುತ್ತೀಯಾ ಎಂದು ಕೇಳಿದನು. ರೀಮಾ ಮುಜುಗರಪಟ್ಟುಕೊಂಡು, ಇಲ್ಲ, ನಾನು ಟೀ ಶರ್ಟ್ ಧರಿಸುವುದಿಲ್ಲ. ನನಗೆ ಟೀ ಶರ್ಟ್ ಇಷ್ಟವಿಲ್ಲ. ಆದರೆ ಮನೆಯಲ್ಲಿ ಸಲ್ವಾರ್ ಸೂಟ್ ಮೇಲೆ ದುಪಟ್ಟ ಹಾಕಿಕೊಳ್ಳುವ ಅಗತ್ಯವೇನಿದೆ? ಇದು ನನಗೆ ಅರ್ಥವಾಗುತ್ತಿಲ್ಲ ಎಂದಳು. ಅಜಯ್ ಕೋಪದಿಂದ, ದುಪಟ್ಟ ಹಾಕಲೇಬೇಕು, ಇಲ್ಲದಿದ್ದರೆ ಸೀರೆ ಉಡು. ಇಷ್ಟು ಮುಗ್ಧವಾಗಿ ಕಾಣುವ ಹುಡುಗಿಯಲ್ಲಿ ಇಂತಹ ಲಕ್ಷಣಗಳಿರುತ್ತವೆ ಎಂದು ನನಗೆ ತಿಳಿದಿರಲಿಲ್ಲ ಎಂದು ಹೇಳಿ ದುಪಟ್ಟಾವನ್ನು ಅವಳ ಮುಖಕ್ಕೆ ಎಸೆದು ಅಡುಗೆಮನೆಯಿಂದ ಹೊರನಡೆದನು. ರೀಮಾ ಕಣ್ಣೀರು ಹಾಕಿದಳು. ಇದರಲ್ಲಿ ತನ್ನ ತಪ್ಪೇನು ಎಂದು ಅವಳಿಗೆ ಅರ್ಥವಾಗಲಿಲ್ಲ. ಅವಳು ಮೌನವಾಗಿ ದುಪಟ್ಟಾವನ್ನು ತೆಗೆದುಕೊಂಡು ಕುತ್ತಿಗೆಗೆ ಹಾಕಿಕೊಂಡು ಭಾರವಾದ ಮನಸ್ಸಿನಿಂದ ಕೆಲಸ ಮಾಡಲು ಪ್ರಾರಂಭಿಸಿದಳು. ಅವಳ ಎಲ್ಲಾ ಉತ್ಸಾಹವು 2 ಕ್ಷಣಗಳಲ್ಲಿ ಮಾಯವಾಗಿತ್ತು. ಇತ್ತ ಅವಳು ಉಪಹಾರ ತಯಾರಿಸುತ್ತಿದ್ದಳು. ಅತ್ತ ಅಜಯ್ ಕೋಪದಿಂದ ತಯಾರಾಗಿ ಉಪಹಾರ ತಿನ್ನದೆ ಆಫೀಸ್ಗೆ ಹೊರಟು ಹೋದನು. ಬಾಗಿಲನ್ನು ಜೋರಾಗಿ ಬಡಿದುಕೊಂಡು ಹೋದನು. ರೀಮಾ ಬೆಚ್ಚಿಬಿದ್ದಳು. ಅವಳು ಹೊರಗೆ ಬಂದು ನೋಡುವಷ್ಟರಲ್ಲಿ ಅಜಯ್ ಅಲ್ಲಿಂದ ಹೋಗಿದ್ದನು. ರೀಮಾ ಅಳುತ್ತಾ ಕುಳಿತಳು. ಅವಳಿಗೆ ಏನನ್ನೂ ತಿನ್ನಲು ಇಷ್ಟವಾಗಲಿಲ್ಲ ಮತ್ತು ಸುಮ್ಮನೆ ಸೋಫಾದ ಮೇಲೆ ಕುಳಿತುಬಿಟ್ಟಳು. ಇದು ಗಂಡನ ಯಾವ ರೀತಿಯ ವರ್ತನೆ ಎಂದು ಯೋಚಿಸುತ್ತಿದ್ದಳು. ಅಜಯ್ ಹೊರಗೆ ಹೋದ ನಂತರ ದಾರಿಯಲ್ಲಿ ತಿಂಡಿ ತಿಂದನು. ಆದರೆ ರೀಮಾ ದಿನವಿಡೀ ಹಸಿವಿನಿಂದ ಬಳಲಿದಳು. ಸಂಜೆ ಅಜಯ್ ಮನೆಗೆ ಬಂದು ಬಾಗಿಲು ಬಡಿದಾಗ ರೀಮಾ ದುಪಟ್ಟ ಹೊದ್ದುಕೊಂಡೇ ಬಾಗಿಲು ತೆರೆದಳು. ಆಗ ಅವಳನ್ನು ನೋಡಿ ಅಜಯ್ ಲಘುವಾಗಿ ನಗುತ್ತಾ, ಹೌದು, ಹೀಗೆ ಸಲ್ವಾರ್ ಸೂಟ್ನೊಂದಿಗೆ ಯಾವಾಗಲೂ ದುಪಟ್ಟ ಹಾಕಿಕೊಂಡಿರು. ನೀನು ತುಂಬಾ ಸುಂದರವಾಗಿ ಕಾಣುತ್ತೀಯಾ ಎಂದನು. ರೀಮಾಳಿಗೆ ಈಗ ಈ ಹೊಗಳಿಕೆಯು ಯಾವುದೇ ಅರ್ಥವನ್ನು ನೀಡಲಿಲ್ಲ, ಏಕೆಂದರೆ ಗಂಡ ತನ್ನ ಇಷ್ಟಗಳನ್ನು ಬಲವಂತವಾಗಿ ಹೇರುತ್ತಿದ್ದಾನೆ ಎಂದು ಅವಳಿಗೆ ಅನಿಸಿತು. ಅವನು ಮನೆಯಲ್ಲಿರುವವರೆಗೂ ದುಪಟ್ಟ ಹಾಕಿಕೊಳ್ಳುತ್ತಿದ್ದಳು. ಗಂಡ ಇಲ್ಲದಿದ್ದಾಗ ಯಾರೂ ನೋಡುತ್ತಿಲ್ಲವೆಂದು ದುಪಟ್ಟ ತೆಗೆದು ಆರಾಮವಾಗಿರುತ್ತಿದ್ದಳು. ಆದರೆ ತನ್ನ ಓದಿಕೊಂಡ ಗಂಡನಿಂದ ಇಂತಹ ವರ್ತನೆಯನ್ನು ಅವಳು ನಿರೀಕ್ಷಿಸಿರಲಿಲ್ಲ. ಹೀಗಿರುವಾಗ 2 ತಿಂಗಳ ನಂತರ ಒಂದು ದಿನ ಅಜಯ್ನ ತಾಯಿ ಮಂಜುಳಾ ಅವರ ಫೋನ್ ಬಂತು. ನನಗೆ ಸ್ವಲ್ಪ ಆರೋಗ್ಯ ಸರಿಯಿಲ್ಲ, ವೈದ್ಯರನ್ನು ತೋರಿಸಲು ನಿನ್ನ ಬಳಿ ಬರಬೇಕೆಂದಿದ್ದೇನೆ ಎಂದರು. ಅಜಯ್ ತಕ್ಷಣವೇ ತಾಯಿಗೆ ಟಿಕೆಟ್ ಮಾಡಿಸಿದನು. 1 ವಾರದ ನಂತರ ಅವಳ ತಾಯಿ ಬರಲಿದ್ದರು. ಅಜಯ್ ಅಂದು ರಜೆ ತೆಗೆದುಕೊಂಡಿದ್ದನು. ಅಜಯ್ ತನ್ನ ತಾಯಿಯನ್ನು ಸ್ಟೇಷನ್ನಿಂದ ಕರೆದುಕೊಂಡು ಬರಲು ಹೋಗಿದ್ದನು. ರೀಮಾ ಅಡುಗೆಮನೆಯಲ್ಲಿ ಕೆಲಸ ಮಾಡುತ್ತಿದ್ದಳು. ಅತಿಯಾದ ಬಿಸಿ ಇದ್ದುದರಿಂದ ದುಪಟ್ಟಾವನ್ನು ಹಾಲ್ನಲ್ಲಿ ಸೋಫಾದ ಮೇಲೆ ಇಟ್ಟಿದ್ದಳು. ಬೇಗನೆ ಅಡುಗೆ ತಯಾರಿಸುತ್ತಿದ್ದಳು. ಸ್ವಲ್ಪ ಹೊತ್ತಿನ ನಂತರ ಹೊರಗೆ ಸಪ್ಪಳವಾಯಿತು.
ಅವಳು ಹೊರಗೆ ಬಂದು ನೋಡಿದಾಗ ಅತ್ತೆ ಹಾಲ್ನಲ್ಲಿ ನಿಂತಿದ್ದರು. ಅಜಯ್ ತನ್ನ ಕೀಲಿಯಿಂದ ಬಾಗಿಲು ತೆರೆದಿದ್ದನು ಮತ್ತು ಸಾಮಾನು ತರಲು ಟ್ಯಾಕ್ಸಿಗೆ ಹೋಗಿದ್ದನು. ಅತ್ತೆಯನ್ನು ನೋಡಿದ ತಕ್ಷಣ ರೀಮಾ ಮುಂದೆ ಬಂದು ಅವರ ಕಾಲು ಮುಟ್ಟಿದಳು. ಆಗ ಅಜಯ್ ಕೋಪದಿಂದ ಕುದಿಯುತ್ತಾ ಮನೆಗೆ ಬಂದು ಬ್ಯಾಗನ್ನು ಒಂದು ಕಡೆ ಇಟ್ಟು, ರೀಮಾ, ನೀನು ನಿನ್ನ ಚೇಷ್ಟೆಗಳನ್ನು ಯಾವಾಗ ಬಿಡುತ್ತೀಯೋ ನನಗೆ ಅರ್ಥವಾಗುತ್ತಿಲ್ಲ ಎಂದನು. ರೀಮಾ ಗಾಬರಿಯಾದಳು. ಮಂಜುಳಾ ಆಶ್ಚರ್ಯದಿಂದ, ಏನಾಯಿತು ಮಗನೇ ಎಂದು ಕೇಳಿದರು. ಅವನು ಕೋಪದಿಂದ, ಒಂದು ನಿಮಿಷ ಅಮ್ಮ, ನಾನು ಈಗ ಬರುತ್ತೇನೆ ಎಂದು ಹೇಳಿ ರೂಮಿಗೆ ಹೋದನು. ತುಂಬಾ ಬಿಸಿ ಇದ್ದುದರಿಂದ ಹಾಫ್ ಪ್ಯಾಂಟ್ ಮತ್ತು ಬನಿಯನ್ ಹಾಕಿಕೊಂಡು ಬಂದನು. ನಂತರ ರೀಮಾ ಕಡೆ ನೋಡಿ ಕೋಪದಿಂದ, ರೀಮಾ, ಪಕ್ಕದ ಮನೆಯ ವರ್ಮಾ ನೀನು ದುಪ್ಪಟ್ಟ ಇಲ್ಲದೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದೆ ಎಂದು ಹೇಳುತ್ತಿದ್ದರು. ನಾನು ಎಷ್ಟು ಬಾರಿ ಹೇಳಿದ್ದೇನೆ ದುಪ್ಪಟ್ಟ ಹಾಕಿಕೋ ಎಂದು. ಅಮ್ಮ, ನೀವು ಇವಳಿಗೆ 2 ಕೈಗಳಿಂದ ಸರಿಯಾಗಿ ಬಟ್ಟೆ ಹಾಕಲು ಕಲಿಸು ಎಂದು ಹೇಳಿದನು. ರೀಮಾ ಭಯದಿಂದ ನಡುಗುತ್ತಿದ್ದಳು ಮತ್ತು ಗಂಡನ ಕಾಟವಿತ್ತು. ಈಗ ಅತ್ತೆ ಊರಿನಿಂದ ಬಂದಿದ್ದಾರೆ, ಇವರು ಏನು ಮಾಡುತ್ತಾರೋ ಎಂದು ಯೋಚಿಸುತ್ತಿದ್ದಳು. ಅವಳು ಯೋಚಿಸುತ್ತಿದ್ದಾಗಲೇ ಊರಿನಿಂದ ಬಂದ ಅತ್ತೆ ಕೋಪದಿಂದ ಅಜಯ್ನ ಕಡೆ ತಿರುಗಿ, ಯಾರು ಈ ವರ್ಮಾ? ಅವರು ನಮ್ಮ ಮನೆಯ ಅಡುಗೆಮನೆಯ ಮೇಲೆ ಏಕೆ ಕಣ್ಣಿಡುತ್ತಾರೆ? ಈ ಪ್ರಶ್ನೆಯನ್ನು ನೀನು ಆ ಮನುಷ್ಯನಿಗೆ ಕೇಳಬೇಕು. ನನ್ನ ಮನೆಯ ಕಡೆ ಏಕೆ ನೋಡುತ್ತೀಯಾ ಅಂತ? ಮನುಷ್ಯ ತನ್ನ ಮನೆಯಲ್ಲಿ ಆರಾಮವಾಗಿ ಇರಬಾರದೆ? ಸೊಸೆ ಅಡುಗೆಮನೆಯಲ್ಲಿ ಒಬ್ಬಳೇ ಇದ್ದಾಗ ದುಪ್ಪಟ್ಟ ಏಕೆ ಹಾಕಿಕೊಳ್ಳಬೇಕು? ನಿನ್ನ ನೆರೆಹೊರೆಯವನಿಗೆ ನಿನಗೆ ದೂರು ನೀಡುವ ಧೈರ್ಯ ಹೇಗೆ ಬಂತು? ನಿನ್ನ ಯೋಚನೆ ಹೇಗಿದೆ ಎಂದು ಅವನಿಗೆ ತಿಳಿದಿರಬೇಕು ಎಂದು ಹೇಳಿದರು. ಅಜಯ್ ಆಶ್ಚರ್ಯಚಕಿತನಾಗಿ, ಅಮ್ಮ, ನೀನು ಏನು ಮಾತನಾಡುತ್ತಿದ್ದೀಯಾ? ನನ್ನ ಯೋಚನೆ ಹೇಗಿದೆ? ಈಗಿನ ಕಾಲ ಎಷ್ಟು ಕೆಟ್ಟದಾಗಿದೆ. ದೇಹವನ್ನು ಮುಚ್ಚಿಕೊಂಡು ಇರಬೇಕು ಎಂದನು. ಅದಕ್ಕೆ ಮಂಜುಳಾ ನಿಧಾನವಾಗಿ ನಗುತ್ತಾ, ಓಹೋ, ಕಾಲ ಕೇವಲ ಹೆಂಗಸರಿಗೆ ಮಾತ್ರ ಕೆಟ್ಟದಾಗಿದೆ, ಗಂಡಸರಿಗೆ ಅಲ್ಲವೇ? ಈಗಿನ ಕಾಲದಲ್ಲಿ ಗಂಡಸರ ಮೇಲೂ ಅಪರಾಧ ಕೃತ್ಯಗಳು ನಡೆಯುತ್ತಿವೆ. ನೀನು ಮನೆಯಲ್ಲಿ ಬನಿಯನ್ ಹಾಕಿಕೊಂಡು ಏಕೆ ಓಡಾಡುತ್ತಿದ್ದೀಯಾ? ಮೊದಲು ನೀನು ಹೋಗಿ ಪ್ಯಾಂಟ್ ಶರ್ಟ್ ಹಾಕಿಕೊಂಡು ಬಾ ಎಂದರು. ಅದಕ್ಕೆ ಅವನು ಮುಜುಗರದಿಂದ, ಅಮ್ಮ, ಇಷ್ಟು ಬೇಸಿಗೆಯಲ್ಲಿ ಪ್ಯಾಂಟ್ ಶರ್ಟ್ ಹಾಕಿಕೊಂಡು ಮನೆಯಲ್ಲಿ ಯಾರು ಇರುತ್ತಾರೆ ಎಂದನು. ಆಗ ಅವಳು, ಸೊಸೆ ಸಲ್ವಾರ್ ಸೂಟ್ ಹಾಕಿದ್ದಾಳೆ, ಅಷ್ಟೇ ಸಾಕು ತಾನೇ? ಸೊಸೆಗೆ ಬಿಸಿ ಆಗುವುದಿಲ್ಲವೇ? ಅವಳು ದುಪ್ಪಟ್ಟ ಸುತ್ತಿಕೊಂಡು ಇರಬೇಕಾ ಎಂದು ಕೇಳಿದರು. ಅಜಯ್ ಸಿಟ್ಟಿನಿಂದ, ಅಮ್ಮ, ನಿನ್ನ ಕಾಲದಲ್ಲಿ ಸೀರೆ ಉಟ್ಟು ಸೆರಗು ಹಾಕಿಕೊಂಡು ಕತ್ತಲೆಯ ಅಡುಗೆಮನೆಯಲ್ಲಿ ಕೆಲಸ ಮಾಡುತ್ತಿದ್ದೆ, ಆ ಸಮಯವನ್ನು ಮರೆತೇ ಬಿಟ್ಟೆಯಾ ಎಂದು ಕೇಳಿದನು. ಮಂಜುಳಾ ಲಘುವಾಗಿ ನಕ್ಕು, ಏನನ್ನೂ ಮರೆತಿಲ್ಲ ಮಗನೇ, ಅದಕ್ಕೆ ಸೊಸೆಯ ಕಷ್ಟ ನನಗೆ ಅರ್ಥವಾಗುತ್ತದೆ. ಸೊಸೆಯೇ, ನೀನು ನನ್ನ ಮುಂದೆ ಸಂಕೋಚ ಪಡಬೇಕಾಗಿಲ್ಲ. ನೀನು ಆರಾಮವಾಗಿ ಸಲ್ವಾರ್ ಸೂಟ್ ಧರಿಸು. ತೆಳುವಾದ ಬಟ್ಟೆ ಧರಿಸುವುದರಿಂದ ಬಿಸಿಯಲ್ಲಿ ಸ್ವಲ್ಪ ಆರಾಮ ಇರುತ್ತದೆ. ಅಜಯ್, ನಿನಗೆ ಸೊಸೆ ದುಪ್ಪಟ್ಟ ಹಾಕಿಕೊಂಡು ಅಡುಗೆಮನೆಯಲ್ಲಿ ಅಡುಗೆ ಮಾಡಬೇಕು ಎನಿಸಿದರೆ ನೀನು ಮನೆಯಲ್ಲಿ ಪೂರ್ತಿ ಬಟ್ಟೆ ಹಾಕಿಕೊಂಡು ಇರಲು ಪ್ರಾರಂಭಿಸು. ಮತ್ತು ಈ ವರ್ಮಾ ಯಾರು? ನನ್ನನ್ನು ಭೇಟಿಯಾಗಲು ಕರೆದುಕೊಂಡು ಬಾ. ನನ್ನ ಮನೆಯ ಸೊಸೆಯ ಉಡುಪಿನ ಮೇಲೆ ಕಣ್ಣಿಡಲು ಅವರಿಗೆ ಹೇಗೆ ಧೈರ್ಯ ಬರುತ್ತದೆ ಎಂದು ನೋಡುತ್ತೇನೆ ಎಂದರು. ಇದನ್ನು ಕೇಳಿ ಅಜಯ್ ಸುಮ್ಮನಾದನು. ಆಗ ಅವಳು ನಿಧಾನವಾಗಿ, ಮಗನೇ, ಸಮಯಕ್ಕೆ ತಕ್ಕಂತೆ ಎಲ್ಲರೂ ತಮ್ಮ ಯೋಚನೆಯಲ್ಲಿ ಸ್ವಲ್ಪ ಬದಲಾವಣೆ ತರಬೇಕು. ನೀವು ಇಲ್ಲಿ ಇಬ್ಬರೇ ಇರುತ್ತೀರಿ, ಸೊಸೆ ಆರಾಮವಾಗಿ ಇರಬಹುದು ಎಂದು ನಾನು ಅಂದುಕೊಂಡಿದ್ದೆ, ಆದರೆ ನೀನೊಬ್ಬನೇ ಅವಳ ಜೀವನವನ್ನು ನರಕ ಮಾಡಲು ಸಾಕು ಎಂದು ಹೇಳಿದರು. ಇದನ್ನು ಕೇಳಿ ಅಜಯ್ ಸ್ವಲ್ಪ ಮುಜುಗರಪಟ್ಟನು. ಆಗ ರೀಮಾ ಮಧ್ಯಪ್ರವೇಶಿಸಿ, ಇಲ್ಲ ಅತ್ತೆ, ಅವರು ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಪ್ರತಿ ವಾರ ನನ್ನನ್ನು ತಿರುಗಾಡಲು ಕರೆದುಕೊಂಡು ಹೋಗುತ್ತಾರೆ ಮತ್ತು ಹೊರಗೆ ಊಟ ಮಾಡಿಸುತ್ತಾರೆ. ನನಗೆ ಅವರ ಮೇಲೆ ಹೆಚ್ಚು ದೂರುಗಳಿಲ್ಲ ಎಂದು ಹೇಳಿದಳು. ಆಗ ಮಂಜುಳಾ ನಗುತ್ತಾ, ನೋಡಿದೆ ಅಜಯ್, ನಿನ್ನ ಹೆಂಡತಿ ನೀನು ಬೈಗುಳ ತಿನ್ನುವುದನ್ನು ನೋಡಲಾರಳು. ಅವಳು ನಿನ್ನನ್ನು ತುಂಬಾ ಪ್ರೀತಿಸುತ್ತಾಳೆ. ನೀನು ಅವಳ ಮೇಲೆ ಸ್ವಲ್ಪ ಪ್ರೀತಿ ತೋರಿಸು ಎಂದು ಹೇಳಿದರು. ಇದನ್ನು ಕೇಳಿ ರೀಮಾ ಮುಖ ನಾಚಿಕೆಯಿಂದ ಗುಲಾಬಿಯಾಯಿತು ಮತ್ತು ಅಜಯ್ ಕೂಡ ಸ್ವಲ್ಪ ನಕ್ಕನು. ರೀಮಾ ತಕ್ಷಣವೇ, ಅತ್ತೆ, ನೀವು ಕುಳಿತುಕೊಳ್ಳಿ, ನಾನು ನಿಮಗಾಗಿ ತಣ್ಣನೆಯ ಹಣ್ಣಿನ ಜ್ಯೂಸ್ ತರುತ್ತೇನೆ ಎಂದು ಹೇಳಿ ಅಡುಗೆಮನೆಗೆ ಓಡಿಹೋದಳು. ಅಜಯ್ ಈಗ ಸುಮ್ಮನಾಗಿದ್ದನು. ಅಂದಿನಿಂದ ಅವನು ರೀಮಾಳನ್ನು ಮನೆಯಲ್ಲಿ ದುಪ್ಪಟ್ಟ ಹಾಕಿಕೊಳ್ಳಲು ಎಂದಿಗೂ ಒತ್ತಾಯಿಸಲಿಲ್ಲ. ಮುಂದಿನ ಬಾರಿ ವರ್ಮಾ ಅವನಿಗೆ ದೂರು ನೀಡಿದಾಗ ಅಜಯ್ ಸಹ ಸಭ್ಯವಾಗಿ, ನೀವು ನಿಮ್ಮ ಕಣ್ಣುಗಳನ್ನು ನಿಯಂತ್ರಿಸಿ, ಇಲ್ಲದಿದ್ದರೆ ನಿಮ್ಮ ಹೆಂಡತಿಗೆ ಹೇಳುತ್ತೇನೆ ಮತ್ತು ನೀವು ನಮ್ಮ ಮನೆಯ ಮೇಲೆ ಏಕೆ ಕಣ್ಣಿಡುತ್ತೀರಿ ಎಂದು ಕೇಳುತ್ತೇನೆ ಎಂದು ಹೇಳಿದನು.
ಇದನ್ನು ಕೇಳಿ ವರ್ಮಾ ಸಹ ಸ್ತಬ್ಧರಾದರು ಮತ್ತು ಅವರ ಬಾಯಿ ಮುಚ್ಚಿಹೋಯಿತು. ಸ್ನೇಹಿತರೆ, ಕತೆ ಇಷ್ಟವಾದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಹೊಸ ಕತೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.